ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಗೋಲ್ಡು ಗಿಲ್ಲಿ. ಗಿಲ್ಲಿ ಅಂತಂದ್ರೆ ಮೇಲೆ ಹೋಗ್ತಾನೆ ಇದೆ. ಗಿಲ್ಲಿನ ಹಾಕಿ ಹೊಡಿ ಹೊಡಿ ಅಂತ ಹೊಡಿತಾ ಇದ್ದಾರೆ. ಎನಿವೆ 18 ಕ್ಯಾರೆಟ್ ಗೋಲ್ಡು 10,100, 22 ಕ್ಯಾರೆಟ್ ಗೋಲ್ಡು 12,200, 24 ಕ್ಯಾರೆಟ್ ಗೋಲ್ಡು 13,300. ಸೊ ಗಿಲ್ಲಿ ತರ ಹಾರಾಡ್ತಾ ಇದೆ ಚಿನ್ನ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಚಿನ್ನ 4,350ನ ಕ್ರಾಸ್ ಮಾಡಿದೆ ಸ್ಪಾಟಲ್ಲಿ. ಫ್ಯೂಚರು 4,400 ಹತ್ತತ್ರ ಇದೆ. ಇನ್ನೂ ಹತ್ರ ಬಂದಿಲ್ಲ, ಬಂದ್ಬಿಡುತ್ತೆ ಆದಷ್ಟು ಬೇಗ. ನಮ್ಮ ಊರಲ್ಲಿ 12,200, ಜಸ್ಟ್ 12,200. 24 ಕ್ಯಾರೆಟ್ ಗೋಲ್ಡು 13,300. ಬೆಳ್ಳಿ 203 ರೂಪಾಯಿ, ₹3 ಕಡಿಮೆ ಆಗಿದೆ ಇವತ್ತು ಚೆನ್ನೈಯಲ್ಲಿ. US ಡಾಲರು ಕಷ್ಟಪಟ್ಟು ಏರಿ 87, 80ರಲ್ಲಿ ನಿಲ್ಲಿಸಿದ್ದಾರೆ. ಆಕ್ಸಿಸ್ ಬ್ಯಾಂಕ್ನ ಸಬ್ಸಿಡಿ ಆಗಿರುವಂಥ ಆಕ್ಸಿಸ್ ಸೆಕ್ಯೂರಿಟೀಸ್ ಹೇಳಿರುವಂಥದ್ದು ಗೋಲ್ಡು 15,000ಕ್ಕೆ ಹೋಗಿದೆ ಅಂತ. ಓಲ್ಡ್ ಸ್ಮಗ್ಲಿಂಗ್ ಏರ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಗೋಲ್ಡ್ ಸ್ಮಗ್ನಲ್ ಏರಿರೋದ್ರಿಂದ ಎಲ್ಲರೂ ಬ್ಲ್ಯಾಕಲ್ಲಿ ಗೋಲ್ಡ್ನ ಮಾರಿದ್ರು ಕೂಡ ಗೋಲ್ಡ್ ಏರ್ತಾನೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೋಲ್ಡು 10 ಗ್ರಾಮು 1.5 ಲಕ್ಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಏನು? ಗೋಲ್ಡು 15,000ಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಭಯಂಕರ ಅಗ್ರೆಸಿವ್ ಅಂಡ್ ಆಪ್ಟಿಮಿಸ್ಟಿಕ್ ಪ್ರೆಸೆಂಟೇಷನ್. ಹೋದ್ರೂ ಹೋಗ್ಬೋದು, ಹೋಗದೇನೂ ಇರ್ಬೋದು. ಹೊರಟೋಯ್ತು ಅಂತಂದ್ರೆ ಇದೇನೆ ಡೆಫಿನೆಟ್ ಆಗಿ ಫಾಸ್ಟೆಸ್ಟ್. ಆಲ್ರೆಡಿ 3,000 to 4,000 ಫಾಸ್ಟೆಸ್ಟ್ 1,000 ಇನ್ ಹಿಸ್ಟ್ರಿ ಆಫ್ ಗೋಲ್ಡ್. 4,000 to 5,000 ಅದು ರಾಕೆಟ್ ತರ ಹೋಗ್ಬಿಡ್ತು ಅಂದ್ರೆ 2,000 to 4,000 ಫಾಸ್ಟೆಸ್ಟ್ 2,000 ಇನ್ ದ ಹಿಸ್ಟ್ರಿ ಆಫ್ ದಿ ವರ್ಲ್ಡ್. ಬಟ್ ಎನಿವೆ, ಹಾಗೆ ಗೋಲ್ಡು ಹಾರಾಡ್ತಾನೆ ಇದೆ. ಸರಿ, ಈಗ ಇದೇನಾದ್ರೂ ಕರೆಕ್ಟ್ ಆಗ್ಬಿಡುತ್ತೆ ಅಂದ್ರೆ ಏನಾಗುತ್ತೆ? 13,500 ಇರುವಂಥದ್ದು ಕರೆಕ್ಟ್ ಆದರೆ ಒಂದು 2,000 ರೂಪಾಯಿ ಆದರೂ ಕೂಡ 11,000ಗಿಂತ ಮೇಲೇನೆ ಇರುತ್ತೆ. 24 ಕ್ಯಾರೆಟ್ ಗೋಲ್ಡು 10,000ಕ್ಕಿಂತ ಕಡಿಮೆಗೆ ಹೋಗುತ್ತಾ ಅಂತ ಕೇಳಿದ್ರೆ ಹೋಗಲ್ಲ. ಈಗ ಸದ್ಯಕ್ಕೆ ಅಮೆರಿಕ ಇಂಟ್ರೆಸ್ಟ್ ರೇಟ್ನ ಏರ್ಸಿದ್ರೆ ಮಾತ್ರ ಹೋಗುತ್ತೆ. ಈಗ ಅಮೆರಿಕ ಹೇಗೆ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡೋದು ಅಂತಾನೆ ನೋಡ್ತಾ ಇದ್ದಾರೆ. ಸಿಲ್ವರ್ ETF 8% ಬಿದ್ದಿದೆ. ಪ್ರಪಂಚದ ಈ ಸಂತೆಗಳಲ್ಲಿ ಸಿಲ್ವರ್ ಬೆಲೆ ಏರ್ತಾ ಇದೆ. ಇಲ್ಲಿ ಸಿಲ್ವರ್ ಬೆಲೆ ಕಡಿಮೆ ಆಗ್ತಾ ಇದೆ 8%. ಏನಪ್ಪಾ ಪ್ರಾಬ್ಲಮ್ ಅಂತ ನೋಡಿದ್ರೆ ಸಿಲ್ವರ್ ETF ಅಲ್ಲಿ ಒಂದೇ ಪ್ರಾಬ್ಲಮ್. ಮುಂಚೆ ತಗೊಂಡಿದ್ದಂಥ ಆ ಲಾಟ್ನ ತಗೊಳ್ಳೋದಕ್ಕಾಗ್ತಾ ಇಲ್ಲ. ಏನೇನೋ ಪ್ರಾಬ್ಲಮ್ಮು. ಇದರಿಂದಾನೇ ಸಿಲ್ವರ್ನೆಲ್ಲ ಮುಟ್ಬೇಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೆ. ಇನ್ಫೋಸಿಸ್ ರಿಸಲ್ಟು ಸೂಪರ್ ಆಗಿತ್ತು. 13% ಏರಿದೆ. ಇದ್ರೂ ಕೂಡ ಜನರಿಗೆ ಇನ್ಫೋಸಿಸ್ ರಿಸಲ್ಟು ಇಷ್ಟ ಆಗಿಲ್ಲ. ಅದರಿಂದ ಸ್ಟಾಕ್ ಮಾರ್ಕೆಟ್ನ ಹೊಡೆದಿದ್ದಾರೆ. ಯಾಕೆ ಅಂತಂದರೆ ಫ್ಯೂಚರ್ ಪ್ರೊಡಕ್ಷನ್ನು ಸರಿ ಇಲ್ಲ. ಫ್ಯೂಚರ್ ಪ್ರೊಡಕ್ಷನ್ನು 2 to 3% ಅಷ್ಟೇ ಇರುತ್ತೆ ಹೇಳಿದ್ದಾರೆ. ಅದರಿಂದ ಮಾರ್ಕೆಟು ಮಲಗಿಬಿಟ್ಟಿದೆ. ಅದಾದಮೇಲೆ L&T ಬರೀ 10% ಮಾತ್ರ ಗ್ರೋ ಆಗಿದೆ. L&T ಮೈಂಟ್ರಿ. ಸೌತ್ ಇಂಡಿಯನ್ ಬ್ಯಾಂಕು 8% ಅಷ್ಟೇ ಪ್ರಾಫಿಟ್ ಏರಿದೆ, 10% ಏರಿಲ್ಲ. ಅದಾದಮೇಲೆ ವಿಪ್ರೋ 1.2% ಅಷ್ಟೇ ಪ್ರಾಫಿಟ್ ಏರಿದೆ. ಅದು ಅದರ ಎಸ್ಟಿಮೇಟ್ಸ್ನ ಸಬ್ಮಿಟ್ ಮಾಡಿದೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಪ್ರಾಫಿಟು ಸ್ಟಡಿ ಆಗಿದೆ. ಅಲಯನ್ಸ್ ಜೊತೆ ಈ ಜನರಲ್ ಇನ್ಶೂರೆನ್ಸ್ ಪಾರ್ಟ್ನರ್, ಈ ಲೈಫ್ ಇನ್ಶೂರೆನ್ಸ್ದು ಪಾರ್ಟ್ನರ್ಶಿಪ್ ಹಾಕಿದ್ದಾರೆ. ಇದೇ ಸಮಯದಲ್ಲಿ ಜಿಯೋ ಒಂದು ಕ್ವಾರ್ಟರಲ್ಲಿ ಮೊದಲನೇ ಫಲ 1,000 ಕೋಟಿಯನ್ನ ಮಾಡಿವೆ. ನೆಸ್ಲೆ ಇಂಡಿಯಾದ ಪ್ರಾಫಿಟ್ಟು 17% ಡೌನು. ಸುರೇಶ್ ನಾರಾಯಣ್ ಹೋದ, ಪ್ರಾಫಿಟ್ಟು ಡೌನ್ ಆಗೋಯ್ತು. ಝೊಮ್ಯಾಟೊ GST ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಎಕ್ಟರ್ನಲ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ GSP ಪ್ರಾಬ್ಲಮ್ ಇಂದ ಪ್ರೈಸ್ ಏರಿದೆ ಅಂತ ಹೇಳ್ತಿದ್ದಾರೆ. ಸೆಬಿ ಚೀಫ್ ಏನ್ ಹೇಳ್ತಾರೆ ಅಂದ್ರೆ ಇದು ಕ್ವಾಂಟಮ್ ಟೆಕ್ ರಿಸ್ಕ್ ಇರುತ್ತೆ, ಟೆಕ್ನಿಕಲ್ ಬ್ರೇಕ್ ಡೌನ್ ರಿಸ್ಕ್ ಇರುತ್ತೆ ಮಾರ್ಕೆಟಲ್ಲಿ, ಅದರಿಂದ ಹುಷಾರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ನೋವರ್ಡ್ ನಾಟಿಸ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಮೂಲಕ ಟ್ರೀಟ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇನೆ ಬ್ರಾಡ್ ಹೆಡ್ಲೈನ್ಸ್. ಈ ಬ್ರಾಡ್ ಹೆಡ್ಲೈನ್ಸ್ ಇಂದೇನೆ ಸಿಲ್ವರು ಪ್ರಪಂಚದಲ್ಲಿ ಒಳ್ಳೆ ರೇಟ್ಗೆ ಹೋದ್ರೂ ಕೂಡ ಇಂಡಿಯಾದಲ್ಲಿ ಒಂದು ಪ್ರಾಬ್ಲಮ್ ಅಲ್ಲಿ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಫ್ರೀಯಾಗಿ ಸಿಲ್ವರ್ನ ತಗೊಂಡ್ ಬರೋದಕ್ಕೆ ಆಗ್ತಿಲ್ಲ. ಸಿಲ್ವರು ಚೆನ್ನೈಯಲ್ಲಿ 2,06,000 ರೂಪಾಯಿಗೆ ಹೋಗಿದ್ದು ಇವತ್ತು ಒಂದು 3,000 ರೂಪಾಯಿ ಕಡಿಮೆ ಆಗಿದೆ. 15 ದಿನದಲ್ಲಿ 30% ಏರಿದೆ ಇದು ಸಿಲ್ವರ್ ಡಿಮ್ಯಾಂಡು. ಸೊ ಸಿಲ್ವರು ಈಗ ಸದ್ಯಕ್ಕೆ ಏರ್ತಾನೆ ಇರುತ್ತೆ. ಓವರಾಲ್ ಆಗಿ ನೋಡಿದ್ರಿ ಅಂತ ಅಂದ್ರೆ ಮಾರ್ಕೆಟ್ ಪೊಸಿಷನ್ನು ಆಲ್ಮೋಸ್ಟ್ ಲೈಫ್ ಟೈಮ್ ಹಂಗಿಂದ 3% ಇದ್ರೂ ಕೂಡ ಈ 24,500 to 25 ಅಲ್ಲಿ ಹಲವು ಸಲ ಸುತ್ತಾಡಿದೆ. ತಿರ್ಗಾ ಇದು ಸುತ್ತತ್ತೆ ಅಂತಾನೆ ನಾನು ಅನ್ಕೋತಾ ಇದ್ದೀನಿ.
ಏನೀಗ ಮಾರ್ಕೆಟ್ ಏನು ಅನ್ಕೋತಾ ಇದೆ ಅಂತಂದ್ರೆ, ಒಂದು ಅಮೆರಿಕನ್ ಡೀಲ್ ಒಂದು ಬರುತ್ತೆ ಅಂತ ಎದುರು ನೋಡಲ್ಪಡ್ತಿದೆ. ಅಂದ್ರೆ ಇಂಡಿಯಾನು, ಅಮೆರಿಕಾನು ಒಂದಾಗಿ ಮೇಕಪ್ ಮಾಡ್ಕೋತಾರೆ. ಅದಾದ್ಮೇಲೆ ಇಂಡಿಯಾದಲ್ಲಿ 25% ಟ್ಯಾರಿಫ್ ಬರೋದಿಲ್ಲ ಅಂತ. ಆದ್ರೆ ತಿರುಪುರಲ್ಲಿ ಇರುವಂತವರೆಲ್ಲ ಏನ್ ಹೇಳ್ತಾ ಇದ್ದಾರೆ, ಅಮೆರಿಕಾದ ಎಕ್ಸ್‌ಪೋರ್ಟ್‌ಗೆ ಏಟು ಬಿದ್ದಿದೆ. 37% ಲೋವರ್ ಆಗಿರುತ್ತೆ ಮುಂದಿನ 3 ತಿಂಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದು ಓವರಾಲ್ ನಮ್ಮ ಎಕ್ಸ್‌ಪೋರ್ಟ್ ಪರ್ಫಾರ್ಮೆನ್ಸ್‌ನ ಅಫೆಕ್ಟ್ ಮಾಡುತ್ತೆ. ಆಲ್ರೆಡಿ ಸರ್ವಿಸಸ್ ಇಂಡಸ್ಟ್ರಿಗೆ H1B ಪ್ರಾಬ್ಲಮ್ ಅಂತ ಅನ್ನೋದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿ ಇದೆ. ಅವರು ಇಲ್ಲ, ಇಲ್ಲ ಹಾಗೇನಿಲ್ಲ ಅಂತ ಹೇಳಿದ್ರು ಕೂಡ ಕೆಳಗೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿ ಅನ್ನೋ ತರ ಇದೆ. ಅದರಿಂದಾನೇ ಇನ್ಫಿ ಇಷ್ಟೊಂದು ಚೆನ್ನಾಗಿ ರಿಸಲ್ಟ್ ಕೊಟ್ಟಿದ್ರು ಕೂಡ ನಿನ್ನೆ ADRನು ಹೊಡೆದಿದ್ದಾರೆ, ಇವತ್ತು ಸ್ಟಾಕ್ನು ಹೊಡೆದಿದ್ದಾರೆ. ಇಲ್ಲಿವರೆಗೂ ರಿಸಲ್ಟ್ಸ್ ಏನು ಖುಷಿ ಕೊಟ್ಟಿಲ್ಲ ಅನ್ನೋದನ್ನೇ ನಾವು ನೋಡ್ಬೇಕಾಗತ್ತೆ. ESG ಕಟ್ಟಿಂದ ಹಾಗೆ ಈ ಬೈಕ್ ಸೇಲ್ಸ್, ಕಾರ್ ಸೇಲ್ಸ್ ಎಲ್ಲ ಓಡುತ್ತೆ. ರೋಡಲ್ಲಿ ಹೋಗೋನ್ ಬರೋನೆಲ್ಲ ಬೈಕು ಕಾರು ತಗೋತಾನೆ, ಅದು ಕೂಡ ಪ್ರೆಷರ್ ಅಲ್ಲೇ ಇದೆ. ಸೊ ನಾವೇನ್ ಮಾಡ್ಬೇಕು, ನಂಬಿ ಕೂತ್ಕೊಂಡಿರ್ಬೇಕು. 3 ತಿಂಗಳು ಸ್ಟಾಕ್ ಬೆಲೆ ಎಲ್ಲ ಏರಿದೆ. ನಮಗೆ ಬೇಕಾಗಿರುವಂತ ಪಟಾಕಿ ಲಿಸ್ಟನ್ನ ಮಾತ್ರ ಕನ್ಸಿಡರ್ ಮಾಡಿ, ಲೈಕ್ ಮಾಡಿ ಕೂತ್ಕೊಳ್ಳಿ. ತಿರ್ಗಾ 1,000 ಪಾಯಿಂಟು ಕರೆಕ್ಟ್ ಆಗತ್ತೆ. ಇದೇನೆ ಮಾರ್ಕೆಟ್ನ ಸುಬ್ಬಿ. ತುಂಬಾ ಜನ ನನ್ನ ಹತ್ರ ಕೇಳೋವಂಥದ್ದು ಗೋಲ್ಡ್ ಇಳಿಯುತ್ತಾ ಅಂತ. ನಾನು ಕೂಡ ತಿರ್ಗಾ ಹೇಳ್ತಾನೆ ಇದ್ದೀನಿ, ಗೋಲ್ಡು ಏರತ್ತೆ ಅಂತ. ಯಾಕೆ ಅಂತಂದ್ರೆ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಏರಿದ್ರೇನೆ ಗೋಲ್ಡ್ ಕಡಿಮೆ ಆಗುತ್ತೆ. ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡ್ತೀನಿ, ಪ್ರಪಂಚದಲ್ಲಿ ಎಲ್ರು ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡಿದ್ಲು ಅಂತಂದ್ರೆ ಗೋಲ್ಡ್ ಹಿಂದೆನೆ ಎಲ್ರು ಹೋಗ್ತಾರೆ. ಚೈನಾನೇ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್, ಅವನು ಹೊರಗಡೆ ಗೋಲ್ಡ್ ನ ಎಕ್ಸ್ಪೋರ್ಟ್ ಮಾಡಲ್ಲ ಅಂತಿದ್ದಾನೆ. ಸಿಲ್ವರು ಗೋಲ್ಡ್ ಮಾರ್ಕೆಟ್ ಅಲ್ಲಿ ಶಾರ್ಟೇಜ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸಿಲ್ವರು ಓಪನ್ ಶಾರ್ಟೇಜ್ ಅಲ್ಲಿ ಇದೆ. ಕೈಯಲ್ಲಿರುವಂತ ಬೆಳ್ಳಿಯ ವ್ಯಾಲ್ಯೂ ಕೂಡ ಕಡಿಮೆ ಇದೆ. ಅವನು ಆಲ್ರೆಡಿ ಬೆಳ್ಳಿನ ತಗೊಂಡು ಇಟ್ಕೊಂಡಿದ್ದಾನೆ. ಮ್ಯೂಚುವಲ್ ಫಂಡ್ ನ ಬೆಲೆ ಏರ್ಬೇಕು, ಕೊನೆಯ ರ್ಯಾಲಿನ ಮಿಸ್ ಮಾಡಿಬಿಟ್ಟಿದ್ದಾರೆ. ಕ್ಲಾರಿಫಿಕೇಶನ್ಗೋಸ್ಕರ ವೇಟ್ ಮಾಡಿ, ಅದರಿಂದ ಬೆಳ್ಳಿ ಏರಿಲ್ಲ. ಅಂಡ್ ಈಗ ಬೆಳ್ಳಿಯ ETF 8% ಕಟ್ ಆಗಿದೆ. ಅದರಿಂದಾನೇ ನಾನು ಈ ತರ ಕಟ್ ಆಫ್ ಆಗುತ್ತೆ ಅಂತಾನೆ ಬೆಳ್ಳಿ ETF ಅಲ್ಲಿ ಹಾಕಬೇಡಿ ಅಂತ ರೀಸನ್ ಹೇಳಿದೆ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನಿಮಗೆ ಬೆಳ್ಳಿ ಬೇಕು ಅಂತಂದ್ರೆ 40 ವರ್ಷಕ್ಕೆ ದುಡ್ಡು ಬೇಡ ಅಂದ್ರೆ, ನಿಮಗೆ ಒಬ್ಬ ಮೊಮ್ಮಗಳು ಅಂತ ಬಂದು ಅವಳ ಮದ್ವೆಗೆ ನೀವು ಕೊಡೋದಕ್ಕೋಸ್ಕರ ಸೇರಿಸ್ತೀರಾ ಅಂತಂದ್ರೆ, ಆ ತರ ಒಂದು ಯೋಚನೆ ಇದ್ರೆ ಮಾತ್ರ ತಗೊಳ್ಳಿ. ಇದರಲ್ಲಿ ರಿಟರ್ನ್ ಬರೋದಿಲ್ಲ. ಬ್ಯಾಂಕ್ ಅಲ್ಲಿ ಹೋಗಿ ಇದನ್ನ ದುಡ್ಡನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ನಮ್ಮ ಮಾರ್ವಾಡಿ ಅಂಗಡಿನಲ್ಲಿ ಇಟ್ಟೆ ದುಡ್ಡನ್ನ ತಗೊಳ್ಳೋದಕ್ಕಾಗತ್ತೆ. ಇದನ್ನ ಒಂದು ಅಸೆಟ್ ಅಂತ ನೀವು ಅನ್ಕೊಳ್ಳೋವಂಥದ್ದು ತಪ್ಪು. ಅದು ನಿಮ್ಗೆ ಮಾರ್ಕೆಟ್ ಅಲ್ಲಿ ತುಂಬಾ ನೋವು ಕೊಡತ್ತೆ. ಅಂಡ್ ಶಾರ್ಟ್ ಟರ್ಮ್ಗೋಸ್ಕರ ತಗೋಬೇಡಿ, ಇದು ತುಂಬಾ ವೊಲೈಟೈಲ್ ಆಗಿ ಇದೆ. ಅದಾದ್ಮೇಲೆ ಗೋಲ್ಡ್ ಕಡಿಮೆ ಆಗುತ್ತಾ ಅಂತ ನೀವು ಕೇಳ್ತೀರಾ. ಗೋಲ್ಡ್ ಡೆಫಿನೆಟ್ ಆಗಿ ಕಡಿಮೆ ಆಗಬಹುದು. ಕಡಿಮೆ ಆಗೋದಕ್ಕೆ ಟ್ರಿಗರ್ ಅಮೆರಿಕಾನೇ ಕೊಡಬೇಕು. ಅಮೆರಿಕಾ ಬಡ್ಡಿ ರೀತಿಯನ್ನ ಏರಿಸಬೇಕು. ಡಾಲರ್ಸ್ ಅಂತನಾಗುತ್ತೆ, ಗೋಲ್ಡ್ ಬೀಳತ್ತೆ. ಇಲ್ಲ ಅಂತಂದ್ರೆ ಈಗ ಗೋಲ್ಡ್ಗೆ ಚೈನಾ, ರಷ್ಯಾ, ಇಂಡಿಯಾ ಇವರೆಲ್ಲ ತಗೊಳ್ಳುವಂತದ್ದೇ ದೊಡ್ಡ ಪ್ರೆಷರ್ ಆಗಿ ಇದೆ. ಇವತ್ತು 24 ಕ್ಯಾರೆಟ್ ಗೋಲ್ಡು 13,300ಕ್ಕೆ ಬಂದಿದೆ. ನೀವು GST ಸೇರಿಸಿದ್ರಿ ಅಂತಂದ್ರೆ ನಿಯರ್ಲಿ 14ಗೆ ಬಂದ್ಬಿಡತ್ತೆ. ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗುವಂತ ಪ್ರೀಮಿಯಂ ನ ಸೇರಿಸಿದ್ರಿ ಅಂತಂದ್ರೆ 4,000% ಕರೆಕ್ಟ್ ಆಯ್ತು ಅಂತಂದ್ರೆ 2,800 ರೂಪಾಯಿ. 25% ಕರೆಕ್ಟ್ ಆದ್ರೂ ಕೂಡ 10,500ಕ್ಕಿಂತ ಮೇಲೇನೆ ಇರುತ್ತೆ. ಅದರಿಂದ 25% ಬೆಲೆ ಇದ್ರೂ ಕೂಡ ನಾವು ಬಿಗಿನಿಂಗ್ ಅಲ್ಲಿ ಕೊಟ್ಟಂತ 10,000 ರೂಪಾಯಿ ಟಾರ್ಗೆಟ್, ಅದರಿಂದ ನೀವು ಬೀಳುತ್ತೆ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ವೇಟ್ ಮಾಡಬೇಡಿ, ನಾನು ಹೇಳಿಲ್ಲ ಬೀಳೋದಿಲ್ಲ ಅಂತ. ಇದ್ರೆ ಯಾವ ಲೆವೆಲ್ ವರೆಗೂ ಬೀಳಬಹುದು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಓವರ್ ಆಲ್ ಆಗಿ ಎಲ್ಲಾ ಊರಲ್ಲೂ ಆಯಾಯ ಕರೆನ್ಸಿನಲ್ಲಿ ಲೋನ್ ಕೊಡುವಂತದ್ದು ಪ್ರಾಬ್ಲಮ್ ಆಗಿ ಇದೆ. ಇದರಿಂದ ಚಿನ್ನದ ಬೆಲೆ ಏರುತ್ತೆ. ಚೈನಾ, ರಷ್ಯಾ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಟ್ರಾನ್ಸಾಕ್ಷನ್ ಅಲ್ಲಿ ಚಿನ್ನವನ್ನ ಡಾಲರ್ ಆಗಿ ಬದಲಾಯಿಸಿ, ಟ್ರಾನ್ಸಾಕ್ಷನ್ ಮುಗಿದ ಮೇಲೆ ಡಾಲರ್ನ ಮತ್ತೆ ಚಿನ್ನವಾಗಿ ಬದಲಾಯಿಸಿ ಒಳಗಡೆ ತಳ್ಳಿಬಿಡ್ತಾರೆ. ಎಕ್ಸಾಕ್ಟ್ ಆಗಿ ಎಷ್ಟು ಚಿನ್ನವನ್ನ ತಳ್ತಾರೆ ಅಂತ ಅನ್ನೋದನ್ನ ನಮ್ಗೆ ಹೇಳೋದಕ್ಕಾಗಲ್ಲ ಇಮಿಡಿಯೇಟ್ ಆಗಿ. ಈ ಸೆಂಟ್ರಲ್ ಬ್ಯಾಂಕ್ ಆಫ್ ಚೈನಾನೇ ಮ್ಯಾಕ್ಸಿಮಮ್ ಗೋಲ್ಡ್ ನ ಸಪ್ಲೈ ಮಾಡ್ತಾ ಇದ್ದಾನೆ. ಆಮೇಲೆ ಈ ಫೀಸ್ ಮಾಡಿದಂತ ಗೋಲ್ಡ್ ನೆಲ್ಲ ಗವರ್ಮೆಂಟ್ ತಗೊಂಡ್ ಬಂದು ಒಂದ್ ಕಡೆ ಡೆಪಾಸಿಟ್ ಮಾಡಲ್ಲ ಅಂತಿದ್ದಾರೆ. ದೂರ ಈ ಗೋಲ್ಡ್ ನ ಸಪೋರ್ಟ್ ಮಾಡ್ತಾರೆ ಅನ್ನೋದ್ರ ಪ್ರಕಾರ ಇದಿರುತ್ತೆ. ಈಗ ಸದ್ಯಕ್ಕೆ ಸಪೋರ್ಟ್ ಚೆನ್ನಾಗಿದೆ. ಎಣ್ಣೆಯಿಂದ ಸಿಲ್ವರ್ ಏರುತ್ತೆ ಅಂತ ನೀವೆಲ್ಲ ಹೇಳಿದ್ದು
ಈಗ ಸದ್ಯಕ್ಕೆ ಸಿಲ್ವರ್ ETF ಮುಗಿದಿದೆ. ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಸಿಲ್ವರ್ ಏರಿದೆ. ಗೋಲ್ಡ್ ಇಳಿದ್ರೂ ಕೂಡ 25% ಗಿಂತ ಮೇಲೆ ಇಳಿದ್ರೇನೆ ನಾವು ಚಿಂತೆ ಮಾಡಬೇಕಾಗತ್ತೆ. 25% ಅಲ್ಲ, ಈಗ ಸದ್ಯಕ್ಕೆ ಇಳಿಯೋದಕ್ಕೆ ಓವರ್ ನೈಟ್ ಸಾಧ್ಯತೆನೇ ಇಲ್ಲ. ಇದೇನಂತಂದ್ರೆ ಈ ನೈಟ್ ಟ್ರಿಗರ್ ಅನ್ನೋದು ಇಲ್ಲ. ನಾನು ಹೇಳಿದ ತರ ಇಂಟ್ರೆಸ್ಟ್ ರೇಟ್ ನ ಏರ್ಸಿದ್ರೇನೆ ಅದಾಗುತ್ತೆ. ಇಲ್ಲ ಅಂತಂದ್ರೆ ಗೋಲ್ಡ್ ಸ್ಟ್ರೆಂಥನ್ ಆಗಿ ಕರೆನ್ಸಿ ವೀಕ್ ಆಗುತ್ತೆ. ಇದ್ರ ಮಧ್ಯದಲ್ಲಿ ಇಂಡಿಯಾದಲ್ಲಿ ಇನ್ಫ್ಲೇಷನ್ ಇಲ್ಲ ಅಂತ ಹೇಳಿ ಇನ್ಫ್ಲೇಷನ್ ನ ಕಡಿಮೆ ಮಾಡಿದ್ರೆ ಇನ್ನೂ ಕಡಿಮೆ ಮಾಡಬೇಕು, ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟ್ ರೇಟ್ ನ ಇನ್ನೂ ಕಡಿಮೆ ಮಾಡಿದ್ರು ಅಂತಂದ್ರೆ ರೂಪಾಯಿಯ ಬೆಲೆ ಇನ್ನೂ ಕಡಿಮೆ ಆಗುತ್ತೆ, ಗೋಲ್ಡ್ ವ್ಯಾಲ್ಯೂ ಏರುತ್ತೆ. ಗೋಲ್ಡ್ ಅಲ್ಲಿ ರೇಟ್ ಕರೆಕ್ಷನ್ ಗೆ ದಾರಿ ಕಾಣಿಸ್ತಾ ಇಲ್ಲ. ಹಂಗೆ ಕಡಿಮೆ ಆದ್ರೂ ಕೂಡ 20-25% ಗಿಂತ ಮೇಲೆ ಕಡಿಮೆ ಆದ್ರೇನೆ ಪ್ರಾಬ್ಲಮ್. ತುಂಬಾ ಜನ ಫೈಡ್ರಲ್ಲಿ ದುಡ್ಡನ್ನ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಗೋಲ್ಡ್ ಬೆಲೆ ಸ್ವಲ್ಪ ಇಳಿತು ಅಂತಂದ್ರೆ ಕೂಡ್ಲೆ ಹೋಗಿ ತಗೊಂಡ್ಬಿಡ್ತಾರೆ. ರೂಪಾಯಿ ಟರ್ಮ್ಸ್ ಅಲ್ಲಿ ದೊಡ್ಡ ಫಾಲು ಬರೋದಿಲ್ಲ. ಡಾಲರ್ ಟರ್ಮ್ಸ್ ಅಲ್ಲಿ ಕಾದಿದ್ದಿ ನೋಡೋಣ. ಧನ್ಯವಾದಗಳು.